ಹೆಲ್ಪ್ಫುಲ್ ಸಿಟಿಜನ್, ಉಪಯುಕ್ತ ಪ್ರಜೆಯಾಗಿ ಶೋಭಿಸಬೇಕು. ಜವಾಬ್ದಾರಿಯುತ ನಾಗರಿಕರಾಗಿ ಮಕ್ಕಳು ಕಣ್ಮೂಡಿಸಬೇಕು. ಇದನ್ನು ಮರೆಯಬಾರದು. ಏನಿರಬೇಕು ಇದರ ಮುಖ್ಯ ಉದ್ದೇಶ? ಆರೋಗ್ಯವಂತ ಮಕ್ಕಳಾಗಬೇಕು, ದೃಢಕಾಯರಾಗಬೇಕು, ವಜ್ರದಂತಹ ಏನು ಹೇಳ್ತೀವಿ ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಗಳು ಅವರದ್ದಾಗಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದರು, ಆ ರೀತಿ ದೃಢಕಾಯ ಇಲ್ಲದೆ ಇರತಕ್ಕಂಥವರು ಏನನ್ನೂ ಸಾಧನೆ ಮಾಡಲಿಕ್ಕಾಗುವುದಿಲ್ಲ. ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸಬೇಕಾದರೆ ನಮಗೇನಿರಬೇಕು? ಮುಖ್ಯವಾಗಿ ಆರೋಗ್ಯ ಇರಬೇಕು. ಆರೋಗ್ಯ. ಎರಡನೇದೇನು? ಆನಂದದಿಂದ ಆಸಕ್ತಿ ಇರಬೇಕು ಮಕ್ಕಳಲ್ಲಿ. ಆನಂದದಿಂದ ಕಲಿಕೆಯಲ್ಲಿ ತೊಡಗಿಸಿಕೊಳ್ಬೇಕು. ಅಂತಹ ಚಟುವಟಿಕೆಗಳನ್ನು, ಆನಂದದಾಯಕವಾದ ಚಟುವಟಿಕೆಗಳು, ಆರೋಗ್ಯದಾಯಕವಾದ ಚಟುವಟಿಕೆಗಳನ್ನು ಜವಾಬ್ದಾರಿಯುತ ನಾಗರಿಕರಾಗಿ ಹೇಗೆ ಶೋಧಿಸಬೇಕು, ಮಕ್ಕಳು ಉಪಯುಕ್ತ ಪ್ರಜೆಗಳಾಗಿ ಹೇಗೆ ಬಾಳಬೇಕು ಸಮಾಜದಲ್ಲಿ, ಸಮುದಾಯದೊಂದಿಗೆ ವಿಶ್ವ ಕುಟುಂಬಿಯಾಗಬೇಕು. ಇದರಲ್ಲಿ ಸ್ಕೌಟಿಂಗ್ ಗೈಡಿಂಗಿನಲ್ಲಿ ಯಾವುದೇ ಜಾತಿ, ವರ್ಣ, ವರ್ಗ, ಧರ್ಮ, ದೇಶ, ಭಾಷೆ ಯಾವುದು ಅಡ್ಡಿಯಾಗುವುದಿಲ್ಲ. ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಅಭಿರುಚಿ ಇದೆ, ಎಲ್ಲ ಮಕ್ಕಳು 3 ವರ್ಷದಿಂದ 25 ವರ್ಷ ವಯೋಮಿತಿಯ ಮಕ್ಕಳವರೆಗೆ ಇದರಲ್ಲಿ ಮುಕ್ತ ಪ್ರವೇಶ ಇದೆ. ಯಾವುದು ಅಡ್ಡಿ ಬರುವುದಿಲ್ಲ. ಯಾವುದೇ ಭೇದ ಭಾವ ಇದರಲ್ಲಿ ಇಲ್ಲ. ಎಲ್ಲ ಮಕ್ಕಳು ಯಾವುದೇ ಜನಾಂಗದವರಾಗಿರಲಿ, ವರ್ಣ, ವರ್ಗ, ಧರ್ಮ, ದೇಶ, ಭಾಷೆ ಏನೇ ಆಗಿರಲಿ, ಯಾರಿಗೆ ಆಸಕ್ತಿ ಇದೆ, ಯಾರು BP ಅವರ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿರ್ತಾರೆ, ಅವರೆಲ್ಲರಿಗೂ ಮುಕ್ತ ಪ್ರವೇಶ ಇದೆ. ಒಂದು ಸಮವಸ್ತ್ರ ಆಧಾರಿತವಾಗಿರ್ತಕ್ಕಂಥ ಚಳುವಳಿ. ಸಮವಸ್ತ್ರ ಆಧಾರಿತವಾದದ್ದು, ಸ್ವಾವಲಂಬಿಯಾದದ್ದು, ಸ್ವತಂತ್ರವಾಗಿ ಜೀವನ ನಿರ್ವಹಣೆ ಮಾಡ್ತಕ್ಕಂಥದ್ದು, ಜವಾಬ್ದಾರಿಯುತ ನಾಗರಿಕರು, ಉಪಯುಕ್ತ ಪ್ರಜೆಗಳು ಮಕ್ಕಳು ಆಗಿ ಶೋಧಿಸಬೇಕು ಅನ್ನೋ ಉದ್ದೇಶದಿಂದ 1907ರಲ್ಲಿ ಈ ಚಳುವಳಿಯನ್ನು ಪ್ರಾರಂಭ ಮಾಡಿದರು. ಅವ್ರಿಗೆ ಏನು ಕಲಿಸಿದ್ರು? ಅಲ್ಲಿ ಸ್ವಾವಲಂಬಿ ಆಗಬೇಕಾದ್ರೆ ತಮ್ಮ ಬಟ್ಟೆಯನ್ನು ತಾವೇ ಒಗೆದುಕೊಳ್ಬೇಕು, ತೊಳೆದುಕೊಳ್ಬೇಕು, ತಮ್ಮ ಅಡುಗೆಯನ್ನು ತಾವೇ ತಯಾರು ಮಾಡಿಕೊಳ್ಳಬೇಕು, ತಮ್ಮ ವಸತಿಯನ್ನು ತಾವೇ ನಿರ್ಮಿಸಿಕೊಳ್ಬೇಕು, ಟೆಂಟ್ ಹಾಕು, ತಮ್ಮ ವಸತಿ, ವಸ್ತ್ರ, ಆಹಾರ, ಆರೋಗ್ಯವನ್ನು ತಾವೇ ಕಾಪಾಡಿಕೊಳ್ಳಬೇಕು. ಅವರ ಆರೋಗ್ಯ ಅವರ ಕೈಯಲ್ಲೇ ಇದೆ. ನಮ್ಮ ಏಳಿಗೆಗೆ, ನಮ್ಮ ಉನ್ನತಿಗೆ ನಾವೇ ಶಿಲ್ಪಿಗಳು. ನಮ್ಮ ಕೈಯಲ್ಲೇ ಇರು. ಬೇರೆಯವರನ್ನು ದೂಷಿಸುವ ಹಾಗಿಲ್ಲ, ದ್ವೇಷಿಸುವ ಹಾಗಿಲ್ಲ. ಆ ರೀತಿಯಲ್ಲಿ ಮಕ್ಕಳನ್ನು ವಿಶ್ವ ಕುಟುಂಬಿಗಳನ್ನಾಗಿ ಮಾಡಬೇಕು. ಸ್ಕೌಟಿಂಗಿನ ಮಹತ್ವದ ಉದ್ದೇಶ ಆ ಮಗು ವಿಶ್ವ ಕುಟುಂಬಿಯಾಗಬೇಕು. ಯಾವುದೇ ತಾರತಮ್ಯ, ಭೇದ ಭಾವ ಇದರಲ್ಲಿ ಇಲ್ಲ. ಆರೋಗ್ಯಕರವಾಗಿರ್ತಕ್ಕಂಥ, ಆನಂದಕರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಇದರಲ್ಲಿ ರೂಪಿಸಿದ್ದಾರೆ. ನಾನಾ ರೀತಿಯ ಚಟುವಟಿಕೆ, ಕೌಶಲಯುಕ್ತ ಶಿಕ್ಷಣ ಅಂತ ಬರ್ತಾ ಇದೆ. ಎಲ್ಲವನ್ನ ಈ ಬುದ್ಧಿ ಹರಿತವಾಗಬೇಕು, ಮನಸ್ಸು ಹಸನಾಗಬೇಕು. ಈ ಕೈಗಳೇನಿದೆ ಕರಕುಶಲ ವಸ್ತುಗಳನ್ನೆಲ್ಲ ತಯಾರು ಮಾಡೋದು. 96 ಕರಕುಶಲ ವಸ್ತುಗಳ ತಯಾರಿಕೆ, ರಂಗೋಲಿ, ಮೆಹಂದಿ, ನಾನಾ ರೀತಿಯ ಚಟುವಟಿಕೆಗಳು, ಹಾಡೋದು, ಆಡೋದು, ಅಭಿನಯ ಎಲ್ಲವೂ. ಈ ರೀತಿಯಲ್ಲಿ ಶಿಕ್ಷಣ ಮಕ್ಕಳಿಗೆ ದೊರಕಬೇಕು ಅನ್ನೋದು BPಯವರ ಉದ್ದೇಶ. ಆಮೇಲೆ ಏನಾಯಿತು? 1908ರಲ್ಲಿ ಒಂದು ಪುಸ್ತಕವನ್ನು ಬರೆದು ಮುಂದುವರಿಸ್ತಾರೆ. 1908ರಲ್ಲಿ ಆ ಪುಸ್ತಕದ ಹೆಸರು ಬಾಲಕರಿಗಾಗಿ ಸ್ಕೌಟಿಂಗ್, ಸ್ಕೌಟಿಂಗ್ ಫಾರ್ ಬಾಯ್ಸ್ ಅನ್ನುವ ಪುಸ್ತಕದ ಮುದ್ರಣ. ಎಷ್ಟರಲ್ಲಿ? 1908ರಲ್ಲಿ. ಬರೆದವರು ಯಾರು? BP. ಮುದ್ರಿಸಿದ್ದು ಯಾವಾಗ? 1908. ಆ ಪುಸ್ತಕ ಕೋಟ್ಯಾಂತರ ಮಿಲಿಯನ್ ಗಟ್ಟಲೆ ಪ್ರತಿಗಳು ಮಾರಾಟ ಆಗುತ್ತೆ.
ಬೈಬಲ್ ನಂತರ ವಿಶ್ವದಲ್ಲಿ ಹೆಚ್ಚು ಮಾರಾಟ ಆಗಿರ್ತಕ್ಕಂಥ ಪುಸ್ತಕ ಅಂತ ಹೇಳಿದರೆ ಸ್ಕೌಟಿಂಗ್ ಫಾರ್ ಬಾಯ್ಸ್. ಎಲ್ಲ ಶಾಲೆಗಳವರು ಕೂಡ ಶಿಕ್ಷಕರು ಅದನ್ನು ಕೊಂಡುಕೊಂಡು ಓದಿದರು. ತಮ್ಮ ಶಾಲೆಗಳಲ್ಲಿ ಯಾವುದೇ ತರಬೇತಿ ಇಲ್ಲದೆ ಸ್ಕೌಟ್ ಚಳುವಳಿ ಲಂಡನ್ನಿನಾದ್ಯಂತ ಪ್ರಾರಂಭ ಆಗಿದೆ. ಓದಿಕೊಂಡು ಪ್ರಭಾವಿತರಾಗಿ ಸ್ಕೌಟ್ ಚಳುವಳಿಯನ್ನು ಪ್ರಾರಂಭ ಮಾಡಿದರು ಲಂಡನ್ನಿನಾದ್ಯಂತ.